ಏನ್ ಕೇಳೋದಿಲ್ರಿ, ಅವ್ರು ನಮ್ಮ ಜನರಲ್ ಸೆಕ್ರೆಟರಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, AICC, ನಮ್ಮ ರಾಜ್ಯದ ಉಸ್ತುವಾರಿಗಳು, ಇಲಾಖೆಯಲ್ಲಿ ಏನು ಕೆಲಸ ನಡೀತಾ ಇದೆ, ಏನು ಮಾಡ್ತಾ ಇದ್ದೀರಾ, ಪ್ರಾಜೆಕ್ಟ್ಸ್ ಏನು ಮಾಡ್ತಾ ಇದ್ರಿ, ರಾಜ್ಯದಲ್ಲಿ ಕುಡಿಯೋ ನೀರು ಸಮಸ್ಯೆ ಹೇಗಿದೆ, ಈ ಥರ ಅವರಿಗೆ ಬೇಕಾಗಿತ್ತು ಇನ್ಫಾರ್ಮೇಷನ್, ಅದು ಕೊಟ್ಟಿದ್ದೀವಿ. ಇಟ್ಸ್ ಫುಲ್ ಹ್ಯಾಪಿ. ನಮ್ಮ ಇಲಾಖೆಯಲ್ಲಿ ನಡೆದಂಥ ಎಲ್ಲ ಕೆಲಸಗಳ ಬಗ್ಗೆ ನಮ್ಮ ರಣದೀಪ್ ಸುರ್ಜೇವಾಲಾ ಸಾಹೇಬರಿಗೆ ಬಹಳಷ್ಟು ಖುಷಿ ಇದೆ. ಅವ್ರ ಖುಷಿ ನೋಡಿ ನನಗೂ ಖುಷಿ ಆಗಿದೆ. ಸರ್, ರಾಜ್ಯದ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಕೇಳಿದ ಸುರ್ಜೇವಾಲಾ ಅವರಿಗೆ ನಿಜಕ್ಕೂ ಅಭಿನಂದನಾರ್ಹ ಸರ್. ಆದರೆ ಸಚಿವರುಗಳ ವಿಚಾರದಲ್ಲಿ ಶಾಸಕರುಗಳು ಕೊಟ್ಟಿರುವಂತಹ ದೂರು, ಅಸಮಾಧಾನ ಎಲ್ಲ ಇತ್ತಲ್ಲ ಸರ್, ಆ ವಿಚಾರದಲ್ಲಿ ತಮ್ಮದು ಏನು? ಒಂದೇ ಒಂದು ಸ್ಮಾಲ್ ದೂರು ಇಲ್ಲ, ನೋ ಕಂಪ್ಲೇಂಟ್. ನನ್ನ ಮೇಲೇನೂ ಇಲ್ಲ, ಯಾರ ಮೇಲೇನೂ ಇಲ್ಲ, ದೂರ ಅನ್ನೋದಿಲ್ಲ, ನೋ ದೂರು. ಅದೆಲ್ಲ ಸುಮ್ಮನೆ ಯಾರೋ ಹೇಳಿರೋದು. ಪಾಪ ಇಲ್ಲ, ನನ್ನ ಮೇಲೆ ಅಂತೂ ದೂರಿಲ್ಲ, ದೂರ ಬಗ್ಗೆ ಅವ್ರು ಕೇಳೂ ಇಲ್ಲ, ನಾನು ಕೇಳಿಲ್ಲ, ದೂರಿಲ್ಲ ಅಂತಾನೆ. ಈಗ ಖುಷಿಯಾಗಿ ನನ್ನ ಇಲಾಖೆ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ರು, ಏನೇನು ಮಾಡಿದ್ಯಾ 2 ವರ್ಷದಲ್ಲಿ ಅಂತ ಹೇಳಿ. ನನ್ನ ಇಲಾಖೆ ರಿಪೋರ್ಟ್ಸ್ ಎಲ್ಲ ಮುಂಚೆನೇ ಸುರ್ಜೇವಾಲಾ ಸರ್ ಹತ್ರ ಇದೆ. ಈಸ್ ವೆರಿ ಹ್ಯಾಪಿ. ಈ ರಾಜ್ಯದಲ್ಲಿ ಒಳ್ಳೆ ಕೆಲಸಗಳು ನಡೀತಾ ಇದೆ ಅಂತ ಹೇಳಿ ಖುಷಿಯಾಗಿದೆ. ಅವರಿಂದ ಅಪ್ರಿಸಿಯೇಷನ್ ಸಿಕ್ತು, ಅದೇ ಈಗ ನನ್ಗೆ ಖುಷಿ ಆಗಿದೆ. ತುಂಬಾ ಯಾವ ಒಳ ಜಗಳನೂ ಎಲ್ಲ ಯಾರು ಹೇಳಿದ್ದು? ಒಂದು ನಿಮಿಷ ಕೇಳಿ. ನಾರಾಯಣ ಸ್ವಾಮಿಯವನು ನನ್ನ ಸಹೋದರ, ಈಸ್ ಮೈ ಸೀನಿಯರ್, ಅರ್ಥ ಆಯ್ತಲ್ಲ. ನನ್ನ ಜೊತೆನೂ ನಾರಾಯಣ ಸ್ವಾಮಿ ಯಾವುದು ಸುರ್ಜೇವಾಲಾ ಸರ್ ಹತ್ರ ಯಾವ ಕಂಪ್ಲೇಂಟು ಇಲ್ಲ, ಯಾವ್ದು ಇಲ್ಲ. ಇಡೀ ರಾಜ್ಯದಲ್ಲಿ ಏನು ಕೆಲಸ, ಇನ್ಕ್ಲೂಡಿಂಗ್ ಕೋಲಾರಕ್ಕೆ ಎಲ್ಲೆಲ್ಲಿ ಮಾಡ್ಬೇಕು ಎಲ್ಲ ತಕ್ಷಣಕ್ಕೆ ಸ್ವಲ್ಪ ನೋಡ್ರಿ. ನಮ್ದು ಆಂತರಿಕ ಪ್ರಜಾಪ್ರಭುತ್ವ ಇರೋಂಥ ಪಕ್ಷ ರೀ ಕಾಂಗ್ರೆಸ್ ಪಕ್ಷ. ಯಾರ್ದಾದ್ರು ಸಣ್ಣ ಇಲ್ಲಿಲ್ಲ ರೀ ದೂರು, ನಿಮ್ಮ ಹತ್ರ ಮಾಡಿರ್ಬೋದು, ನನ್ಗೆ ಗೊತ್ತಿಲ್ಲ. ಬಟ್ ಸುರ್ಜೇವಾಲಾ ಸಾಹೇಬ್ರ ಹತ್ರ ಇಲ್ಲ. ಸುರ್ಜೇವಾಲಾ ಸಾಹೇಬ್ರ ಹತ್ರ ನಾರಾಯಣ ಸ್ವಾಮಿ ಒಳ್ಳೇದನ್ನೇ ಹೇಳಿರೋದು. ನಮ್ಮ ಜಿಲ್ಲೆ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಇನ್ನೂ ಸ್ವಲ್ಪ ಕೆಲಸಗಳಾಗಬೇಕು ಅಂತ ಹೇಳಿದರೆ ಅದು ಮಾಡಿಸೋದು ಗೊತ್ತಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮೌಲ್ಯಮಾಪನ ಏನಿಲ್ಲ. ಉಸ್ತುವಾರಿಗಳಂದ್ರೆ ಅವರು ಮೌಲ್ಯಮಾಪನ ಮಾಡೋಕ್ಕಲ್ಲ ಇರೋದು. ಏನೇನು ಡೆವಲಪ್ಮೆಂಟ್ಗಳು ನಡೀತಾ ಇದೆ ಅಂತ ಅವ್ರ ಗಮನಕ್ಕೆ ಬರ್ಬೇಕಲ್ಲ. ಮೌಲ್ಯಮಾಪನ ಅಂದರೆ ಮಾರ್ಕ್ಸ್ ಹಾಕೋದಲ್ಲ. ಅವರು ಶಬಾಷ್ಗಿರಿ ಕೊಡೋಕ್ಕೆ ಕರೆದಿರೋದು ಎಲ್ಲ ಮಿನಿಸ್ಟರ್ಸ್ ಎಲ್ಲ ಒಳ್ಳೊಳ್ಳೆ ಕೆಲಸ ನೋ ತಪ್ಪು ಮಾಡಿದಾಗ ಮಾರ್ಕ್ಸ್ ಕೊಡೋದು, ಅದು ನೀವು ಹೇಳೋದು. ಇಲ್ಲಿ ಯಾರೂ ತಪ್ಪು ಮಾಡಿಲ್ಲ. ಅವ್ರು ಇನ್ನೂ ಏನೇನು ಡೆವಲಪ್ಮೆಂಟ್ಸ್ ನೀವು ವರ್ಕ್ ಮಾಡಿದ್ದೀರಿ ಅದ್ರ ಬಗ್ಗೆ ಶಬಾಷ್ಗಿರಿ ಕೊಡೋಕೆ ಕರೆದಿರೋದು. ಆ ಕೆಲಸ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ದಾರೆ. ಶಾಸಕರಿಗೆ ಸಲಹೆ ಕೊಡ್ತಾನೆ ಇರ್ತಾರೆ. ಪ್ರತಿ ಸರಿ ಡೆಲ್ಲಿಗೆ ಹೋದವಾಗೂ ರಾಜ್ಯದ ಬಡ ಜನತೆಗೆ ಏನಾಗಬೇಕು, ಮಹಿಳೆಯರಿಗೆ ಏನಾಗಬೇಕು, ಶಾಸಕರು ಮಾಡೋ ಕೆಲಸ ಜನಗಳದೇ ಅಲ್ವಾ. ಅದೇ ಕೆಲಸ ಅವರು ಹೇಳೋದು, ಎರಡೂ ಒಂದೇನೇನೆ. ಶಾಸಕರ ಕೆಲಸ ಮಾಡೋದು ಒಂದೇ, ಸಾರ್ವಜನಿಕರ ಕೆಲಸ ಮಾಡೋದು ಒಂದೇ. ಸಾರ್ವಜನಿಕರಿಗೆ 140 ಸೀಟ್ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿದೆ, ಅವ್ರಿಗೆ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಆ ಕೆಲಸ ನೀವು ಮಾಡಿದ್ದೀರಿ, ಒಳ್ಳೇದು ಅಂತ ಹೇಳಿದ್ದಾರೆ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಅಂತೇಳಿ ಶಬಾಷ್ಗಿರಿ ಕೊಟ್ಟಿದ್ದಾರೆ. ಇಲ್ಲ, ನನ್ನ ಹತ್ರ ಏನು ಡಿಸ್ಕಷನ್ ಆಗಿಲ್ಲ. ಏನು ಡಿಸ್ಕಷನ್ ಆದ್ರೂ ಹೈಕಮಾಂಡು CM DCM ಮಾತಾಡಿ ತೀರ್ಮಾನ ತಗೋತಾರೆ. ಅದೇನು ಅದ್ರ ಬಗ್ಗೆ ಏನಿಲ್ಲ. ಬರೀ ನಾನು ಎಲ್ಲಿದ್ರೇನು ಈಗ ನೀವು 1 ವರ್ಷ ಇವ್ರು ಯಾರು ಡೆಲ್ಲಿ ಮುಖ್ಯಮಂತ್ರಿ ಹಾಕೊಂಡು ಇದರಲ್ಲಿ ಕೆಲಸ ಮಾಡಿಲ್ವಾ? ಅದನ್ನ ಕೇಳಲ್ಲ ನೀವು. ಯಾವ ಮೌಲ್ಯಮಾಪನ ಇಲ್ಲ. ಈಗ ಹೊಸದು ಮತ್ತೆ ಒಂದೇ ಒಂದು ಸಿಂಗಲ್ ದೂರು ಇಲ್ಲ. ನೀವು ಬೇಕಾದ್ರೆ ಸುರ್ಜೇವಾಲಾ ಸಾಹೇಬ್ರೆ ಕೇಳ್ಕೊಂಡು ಒಂದು ಗುಲ್ಗಂಜಿ ಅಷ್ಟು ಇಲ್ಲ. ಆಯ್ತು, ಹಂಗೆ ನಾನು ಒಬ್ಬನೇ ಅಲ್ಲ, ದಯವಿಟ್ಟು ನಾನು ಒಬ್ಬನೇ ಅಲ್ಲ, ಇನ್ಕ್ಲೂಡಿಂಗ್ CM and DCM ಯಾವ 34 ಜನದ ಮೇಲೂ ಯಾವುದೇ ದೂರಿಲ್ಲ ನನ್ನ ಪ್ರಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.